ಹಾಯ್ ಹೆಲೋ ನಮಸ್ಕಾರ ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಏನಪ್ಪಾ ಇವತ್ತು ಬಿಸಿ ಬಿಸಿ ನ್ಯೂಸ್ ಅಂತಂದ್ರೆ ಎಲ್ಲೆಡೆ ಟಾಕ್ಸಿಕ್ ದೇ ಸದ್ದು. ಹೌದು, ಟಾಕ್ಸಿಕ್ 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 ಅನ್ನೋ ರೀತಿಯಲ್ಲಿ ಎಲ್ಲೆಡೆ ಟಾಕ್ಸಿಕ್ ಸಖತ್ ವೈರಲ್ ಆಗಿ ಸದ್ದು ಮಾಡ್ತಾ ಇದೆ. ಮಾರ್ಚ್ 19ಕ್ಕೆ ತೆರೆಗೆ ಬರಲಿರೋ ಟಾಕ್ಸಿಕ್ ಸಿನಿಮಾಗಾಗಿ ಅಭಿಮಾನಿಗಳು ಕಾದಿದ್ದಾರೆ. ಈ ಚಿತ್ರದ ಟೀಸರ್ ರಿಲೀಸ್ ಆಗಿ ಒಂದ್ ರೀತಿಯಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಇವತ್ತು ಬೆಳಿಗ್ಗೆ ಏನ್ ರಿಲೀಸ್ ಆಯ್ತು, ಆ ಟೀಸರ್ ಒಂದ್ ರೀತಿಯಲ್ಲಿ ಜನರಿಗೆ ಹುಚ್ಚೆಪ್ಸುವ ರೀತಿಯಲ್ಲಿ, ಜನರಿಗೆ ಇನ್ನಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುವ ರೀತಿಯಲ್ಲಿ, ಏನಪ್ಪಾ ಇದು ಇಷ್ಟು ಚೆನ್ನಾಗಿದ್ಯಾ ಹಾಗಾದ್ರೆ ಮೂವಿ ಯಾವಾಗ ಬರುತ್ತೆ ಅಂತ ಜನ ಹೀಗೆ ಕುತ್ಕೊಂಡು ಕಾಯೋ ರೀತಿ ಒಂದ್ ರೀತಿಯಲ್ಲಿ ಈ ಟೀಸರ್ ಮಾಡಿದೆ. ಇನ್ನೂ ಒಂದು ವಿಶೇಷ ಆದ್ರೆ ರಾಯ್ನಾಗಿ ಯಶ್ ಲುಕ್ ಎಲ್ಲರ ಗಮನ ಸೆಳೆದಿದೆ. ಜೊತೆಗೆ ಈ ಟೀಸರ್ ಮೂಲಕ ಒಂದ್ ರೀತಿಯಲ್ಲಿ ದುರಂಧರ್ 2 ಚಿತ್ರಕ್ಕೆ ನಡುಕ ಹುಟ್ಟೋ ಹಾಗೆ ಎಲ್ಲಾ ಸೂಚನೆ ಸಿಕ್ಕದಂತಿದೆ. ಎಸ್, ಟಾಕ್ಸಿಕ್ ಟ್ರೈಲರ್ ಬಗ್ಗೆ ಚರ್ಚೆ ನಡೆಯುವಾಗ್ಲೇ ಸಿನಿಮಾದ ಟೀಸರ್ ಎಂದು ಬಿಡುಗಡೆ ಆಯ್ತು. ಇನ್ನು ಟೀಸರ್ ನಲ್ಲಿ ಇರುವ ಅಂಶಗಳೇನು, ಹಾಗಾದ್ರೆ ಟೀಸರ್ ಯಾವ ರೀತಿಯಾಗಿದೆ, ಮತ್ತೆ ಟೀಸರ್ ನ ರಿವ್ಯೂ ಏನು, ಇದನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಪಾತ್ರ ರಾಯ ಮಾತ್ರನಾ, ಅಥವಾ ಯಶ್ ರಾಯ ಪಾತ್ರವನ್ನ ಬಿಟ್ಟು ಬೇರೆ ಯಾವ್ದಾದ್ರು ಪಾತ್ರ ಮಾಡ್ತಾ ಇದಾರ, ಬಿ ಪಾತ್ರದಲ್ಲಿ ಕಾಣಿಸ್ಕೋತಾರ ಅಥವಾ ಮೂರು ಪಾತ್ರದಲ್ಲಿ ಕಾಣಿಸ್ಕೋತಾರ ಅನ್ನೋ ಕ್ಯೂರಿಯಾಸಿಟಿಗೆ ಒಂದ್ ರೀತಿಯಲ್ಲಿ ಈ ಟೀಸರ್ ಬ್ರೇಕ್ ಹಾಕ್ದಾಗಿದೆ. ಹೌದು, ಟೀಸರ್ ನಲ್ಲಿ ಯಶ್ ಯಂಗ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದು ರಾಯನ ಮಗ ಇರಬಹುದೇ ಎಂಬ ಪ್ರಶ್ನೆ ಕೂಡ ಮೂಡಿದೆ. ನೀವು ನೋಡ್ತಾ ಇರ್ಬೋದು. ಎಸ್, ನಾನು ಇದನ್ನ ನಿಮಗ್ ತೋರಿಸ್ಲೇಬೇಕು. ಏನಪ್ಪಾ ಅಂತಂದ್ರೆ ಯಶ್ ಅವರಿಗೆ ಲಾಂಗ್ ಹೇರ್ ಕಾಣಿಸ್ತಾ ಇದೆ. ಎಸ್, ರಾಯನ ಪಾತ್ರ ಹೇಗಿದೆ ಅಂತ ನಾವ್ ಈಗಾಗ್ಲೇ ರಾಯನ ಇಂಟ್ರೊಡಕ್ಷನ್ ವಿಡಿಯೋ ಏನು ಯಶ್ ಬರ್ಡೇ ದಿನ ಏನು ರಿಲೀಸ್ ಆಯ್ತು, ಆ ವ್ಯೂ ಮೂಲಕ ನಾವು ನೋಡಿದ್ವಿ. ಹೇಗಿತ್ತು ಅಂತಂದ್ರೆ ಯಶ್ ಸ್ಮಾರ್ಟ್ ಹೇರ್ ಕಟ್ ಫುಲ್ಲು, ಜೊತೆಗೆ ಒಂದು ಬಿಯರ್ಡ್, ಆ ಲುಕ್ ಅಲ್ಲಿ ರಾಯನ ಪಾತ್ರ ಕಾಣಿಸ್ಕೊಂಡಿತ್ತು. ಆದ್ರೆ ವಿಶೇಷ ಅನ್ನೋ ಹಾಗೆ ಯಶ್ ಅವರು ಬ್ಲ್ಯಾಕ್ ಶರ್ಟ್, ಲಾಂಗ್ ಹೇರ್. ಹಾಗಾದ್ರೆ ಯಶ್ ಇನ್ನೂ ಒಂದು ಪಾತ್ರ ನಿಭಾಯಿಸ್ತಿದ್ದಾರೆ. ರಾಯನ ಪಾತ್ರ ಸ್ಮಾರ್ಟ್ ಲುಕ್, ಬಿಯರ್ಡು, ಫುಲ್ ಏನಂತಾರೆ ಮಾಸ್ ಲುಕ್ ಆದ್ರೆ ಇದೊಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಮಾಸ್ ಲುಕ್ ಅಂತ ಹೇಳ್ಬೋದು. ಫುಲ್ ಬ್ಲ್ಯಾಕ್ ಶರ್ಟ್ ಅಂಡ್ ಫುಲ್ ಲಾಂಗ್ ಹೇರ್ ಅಲ್ಲಿ ಯಶ್ ಕಾಣಿಸ್ಕೊಂಡಿರೋದು. ಇನ್ನು ನೆಕ್ಸ್ಟ್ ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು, ಲಾಂಗ್ ಹೇರ್ ಇಲ್ಲ ಇಲ್ಲಿ. ನಾನು ಆಗ್ಲೇ ಹೇಳಿದಾಗೆ ಯಶ್ ರಾಯ ಲುಕ್ ಅಲ್ಲಿ ಹೇಗೆ ಹೇರ್ ಕಟಿಂಗ್ ಮಾಡ್ಕೊಂಡು ಫುಲ್ ಮಾಸ್ ಆಗಿ ಫುಲ್ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ರು, ಆ ಲುಕ್ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಇನ್ನು ಸೇಮ್ ಥಿಂಗ್ ಯಶ್ ಒಂಥರ ಹಾರರಿಕ್ ಆಗಿ, ಒಂಥರ ಮಾಸ್ ಆಗಿ, ಒಂದ್ ರೀತಿಯಲ್ಲಿ ವೈಲೆಂಟ್ ಕ್ರಿಯೇಟ್ ಮಾಡುವ ರೀತಿಯಲ್ಲಿ ಈ ಲುಕ್ ಕಾಣ್ತಾ ಇರುವಂತದ್ದು. ಇನ್ನು ಎಕ್ಸ್ಪ್ಲೇನ್ ಮಾಡ್ಲೇಬೇಕು. ಏನಂದ್ರೆ ಫುಲ್ಲು ಸಮುದ್ರದ ಮಧ್ಯದಲ್ಲಿ ಒಂದು ಕೋಟೆ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ. ಇಲ್ಲಿ ಜನರು ಇದ್ದಾರೆ ಅಥವಾ ಅಲ್ಲಿ ಏನೋ ನಡೀತಾ ಇದೆ ಅನ್ನೋದಕ್ಕೆ ಏನಪ್ಪಾ ಸಾಕ್ಷಿ ಅಂತಂದ್ರೆ ಇಲ್ಲಿರುವ ಬೆಳಕು, ಲೈಟ್ಸ್. ಆ ಲೈಟ್ಸ್ ಒಂದ್ ರೀತಿಯಲ್ಲಿ ಇದಕ್ಕೆ ಏನು ಅಲ್ಲೇನೋ ಆಗ್ತಾ ಇದೆ, ಅಥವಾ ರಾಯಿನ ಪಾತ್ರ ಕಂಪ್ಲೀಟ್ ಅಲ್ಲೇ ಅಂದ್ರೆ ಆ ಪಾತ್ರ ಅಲ್ಲೇ ಕಾಣಿಸ್ಕೊಳತ್ತಾ, ಅಥವಾ ಅಲ್ಲೇನೋ ಒಂದು ವೈಲೆಂಟ್ ಕ್ರಿಯೇಟ್ ಮಾಡುವ ಒಂದು ಪ್ರಪಂಚ ಇದೆಯಾ ಅನ್ನುವ ರೀತಿಯಲ್ಲಿ ಇದು ಕಾಣಿಸ್ಕೊಳ್ತಾ ಇರುವಂತದ್ದು. ದೆನ್ ಇದನ್ನ ನಾವು ನೋಡ್ಲೇಬೇಕು. ಕಂಪ್ಲೀಟ್ ಕೆಂಪಾಗಿರುವ ಕಣ್ಣು, ಒಂದ್ ರೀತಿಯಲ್ಲಿ ಏನಂತಾರೆ ಫುಲ್ ವೈಲೆಂಟ್ ಆಗಿರುವಂತಹ ಲುಕ್ ಅಲ್ಲಿ ಯಶ್ ಅವರು, ನಾನು ಆಗ್ಲೇ ಇದನ್ನ ತೋರಿಸ್ನಲ್ಲ ಅದೇ ರೀತಿಯಲ್ಲಿ ಬಾತ್ ಟಬ್ ಅಲ್ಲಿ ನೀರು ಒಳಗಿರುವಂತಹ ಫೇಸ್ ಇದು. ಇನ್ನು ಸೇಮ್ ಥಿಂಗ್ ನಾನು ಆಗ್ಲೇ ಹೇಳಿದಾಗೆ ಟ್ಯಾಟೋ, ಅದು ಬೆನ್ನಲ್ಲೂ ಕೂಡ ಯಾವುದೋ ಒಂದು ಏನಂತಾರೆ ಸಂಸ್ಥೆ ಅಥವಾ ಯಾವುದೋ ಒಂದು ಏನಂತಾರೆ ಒಂದು ಇದಕ್ಕೆ ಒಂದು ಸಿಂಬಲ್ ಇಟ್ಟಿರ್ತಾರೆ, ಒಂದು ಸಂಸ್ಥೆಗಾಗಿರ್ಬೋದು, ಒಂದು ಕಂಪ್ನಿಗಾಗಿರ್ಬೋದು. ಅದೇ ತರ ಆ ಒಂದು ಗ್ರೂಪ್ ಇರುವಂತಹ ಸಿಂಬಲ್ ಅನ್ನುವ ರೀತಿಯಲ್ಲಿ ಯಶ್ ಅವರು ಒಂದು ಸಿಂಬಲಿಸ್ಟಿಕ್ ಆಗಿರುವಂತ ಒಂದು ಏನು ಟ್ಯಾಟೋವನ್ನ ಹಾಕೊಂಡಿರುವಂತದ್ದು. ಅಂಡ್ ಅಬ್ಸರ್ವ್ ಮಾಡ್ಬೇಕಾಗಿರೋ ವಿಚಾರ ಅಂದ್ರೆ ಲಾಂಗ್ ಹೇರ್. ಎಸ್, ಇದು ರಾಯಿನ ಪಾತ್ರ ಅಲ್ಲ. ಯಾಕಂದ್ರೆ ರಾಯಿನ ಪಾತ್ರದಲ್ಲಿ ಯಶ್ ಆಗ್ಲೇ ಹೇಳಿದಾಗೆ ಸ್ಮಾರ್ಟ್ ಹೇರ್ ಕಟ್ ಅಲ್ಲಿ ಇದ್ದಾರೆ. ಬಟ್ ಇದು ಫುಲ್ ಮಾಸ್ ಲುಕ್ ಅಲ್ಲಿ, ಜೊತೆಗೆ ಒಂದು ಸಿಂಬಲ್ ಕಾಣಿಸ್ತಿದೆ ಬೆನ್ನಲ್ಲಿ. ಏನೋ ಮತ್ತೆ ಬಂದ್ರೆ ಇಲ್ಲಿ ಹೇರ್ ಕಟ್ ಇಲ್ಲ. ಯಶ್ ಕಿವಿಯಲ್ಲಿ ಒಂದು ಓಲೆ ಅಂಡ್ ಯಶ್ ಕೈಯಲ್ಲಿ ಕತ್ತಿ. ಗೊತ್ತಿಲ್ಲ ಇದು ರಾಯಿನ ಪಾತ್ರವಾ ಅಥವಾ ಇನ್ನೊಂದು ಪಾತ್ರವಾ ಅಂತ ಹೇಳಿ. ಅಂಡ್ ಸೇಮ್ ಥಿಂಗ್ ಇಲ್ಲೂ ಕೂಡ ಯಶ್ ರಾಯ ಪಾತ್ರದಲ್ಲೂ ಕೂಡ ಆ ಓಲೆ ಕಾಣಿಸ್ಕೊಂತಾ ಇದೆ. ಹಾಗಾದ್ರೆ ಇದು ಯಶ್ ಪಾಸ್ಟ್ ಅಥವಾ
ಪ್ರೆಸೆಂಟ್ ಅನ್ನ ಸೂಚಿಸುವಂತಹ ಎರಡು ಪಾತ್ರಗಳು. ಅಂದ್ರೆ ಒಂದೇ ಕ್ಯಾರೆಕ್ಟರ್ ಪಾಸ್ಟ್ ಅಂಡ್ ಪ್ರೆಸೆಂಟ್ ಅಲ್ಲಿ ಇದೆಯಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಗೆ ಯಶ್ ಅವ್ರದ್ದು ಡಬಲ್ ಆಕ್ಟ್ ಇರ್ಬೋದಾ, ಈ ಹಿಂದೆ ಯಶ್ ಅವರ ತಂದೆ ಪಾತ್ರ ಮತ್ತೆ ಈಗ ಪ್ರೆಸೆಂಟ್ ಮಗನ ಪಾತ್ರ, ಅಂದ್ರೆ ರಾಯನ ತಂದೆ ಮತ್ತು ಮಗನ ಪಾತ್ರ ಇರ್ಬೋದಾ ಅನ್ನುವ ಕ್ಯೂರಿಯಾಸಿಟಿ ಕೂಡ ಈ ಚಿತ್ರಣ ನಮ್ಗೆ ಕ್ರಿಯೇಟ್ ಮಾಡಿಕೊಡುತ್ತೆ. ಅಂಡ್ ಇನ್ನು ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಸಖತ್ತು ವೈಲೆಂಟ್. ಅಂದ್ರೆ ಒಟ್ನಲ್ಲಿ ಎಷ್ಟು ಕಾಣಿಸ್ಕೊಳ್ತಾ ಇರುವ ಎಲ್ಲಾ ಪಾತ್ರಗಳು, ಅಂದ್ರೆ ರಾಯ ಲುಕ್ ಇರ್ಬೋದು ಅಥವಾ ಆ ಲಾಂಗ್ ಹೇರ್ ಲುಕ್ ಇರ್ಬೋದು, ಕಂಪ್ಲೀಟ್ ವೈಲೆಂಟ್ ಕ್ರಿಯೇಟ್ ಮಾಡುವಂತಹ ಸಖತ್ತು ಮಾಸ್ ಕ್ರಿಯೇಟ್ ಮಾಡುವಂತಹ ಲುಕ್ ಅನ್ನೋದಕ್ಕೆ ಇದೆರಡು ಸಾಕ್ಷಿ. ಎಲ್ಲವೂ ಕೂಡ ಅದೊಂದು ವೈಲೆಂಟ್ ಅಥವಾ ವೈಲೆನ್ಸ್ ನ ಕ್ರಿಯೇಟ್ ಮಾಡುವ ರೀತಿಯಲ್ಲಿದೆ. ಎಸ್, ಇನ್ನೂ ಒಂದು ವಿಶೇಷ, ಯಾರಪ್ಪ ಇದು, ಫುಲ್ ಶಾರ್ಟ್ ಹೇರ್ ಕಟ್ ಅಂಡ್ ನ್ಯೂ ಲುಕ್, ಫುಲ್ ನೀರಲ್ಲಿ ಎದ್ದು ಬಂದಿರೋ ತರ ಲುಕ್, ಯಾರಪ್ಪ ಇದು ಅನ್ನೋ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಟ್ಯಾಟೋ ಇದೆ. ನಾನು ಆಗ್ಲೇ ತೋರಿಸಿದಂತಹ ಏನು 2 ಪಾತ್ರಗಳಿದೆ ಅದರಲ್ಲಿ ಟ್ಯಾಟೋಗಳಿತ್ತು, ಆದ್ರೆ ಟ್ಯಾಟೋಗಳು ಇದ್ದಂತಹ ಜಾಗ ಬೆನ್ನಲ್ಲಿತ್ತು. ಆದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫುಲ್ ತಲೆ ಹೇರ್ ಸ್ಟೈಲ್ ಏನ್ ಮಾಡ್ತೀವಿ ಅಲ್ಲಿ ಟ್ಯಾಟೋಗಳೇ ಕಾಣಿಸ್ಕೊಂಡಿರುವಂತದ್ದು. ಇನ್ನು ಅದರಲ್ಲಿ ಅವೆರಡು ಪಾತ್ರಗಳಲ್ಲಿ ಕಾಣಿಸ್ಕೊಂಡಂತಹ ರಿಂಗ್ಸ್ ಇರ್ಬೋದು, ಬ್ರೇಸ್ಲೆಟ್ ಇರ್ಬೋದು, ಅವುಗಳು ಈ ಲುಕ್ ಅಲ್ಲಿ ಇಲ್ಲ. ಯಾರಪ್ಪ ಈ ಲುಕ್ ಅಂತ ಅನ್ಕೊಂಡ್ರೆ, ಅಂಡ್ ನೀವು ಇನ್ನೂ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಆ ಇಯರಿಂಗ್, ಸೇಮ್ ಇಯರಿಂಗ್ ಇಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಎಷ್ಟು ಲಾಂಗ್ ಹೇರ್ ಅಲ್ಲಿ ಇರ್ಬೋದು ಅಥವಾ ಯಶ್ ಅವರ ಏನು ರಾಯ ಲುಕ್ ಅಲ್ಲಿ ಇರ್ಬೋದು, ಒಂದು ಇಯರಿಂಗು ಕಂಪ್ಲೀಟ್ ಸಿಮಿಲರ್ ಪಾತ್ರದಲ್ಲಿ ಇತ್ತು. ಸೇಮ್ ಅದೇ ರೀತಿ ಇಲ್ಲೂ ಕೂಡ ಇಯರಿಂಗ್ಸು ಸಿಮಿಲರ್ ಅನ್ನುವ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಂಡ್ ನೀವು ಅಬ್ಸರ್ವ್ ಮಾಡ್ಬೋದು, ಈ ಲುಕ್ ಯಶ್ ಅವರ ಸಂತೂ ಸ್ಟ್ರೇಟ್ ಫಾರ್ವರ್ಡ್ ಮೂವಿಯನ್ನ ನಾವು ನೋಡಿದ್ರೆ ಅಥವಾ ನೀವು ನೋಡಿದ್ರೆ ಆ ಲುಕ್, ಆ ಒಂದು ಫೇಸ್ ಕಟ್ಟು ಅಂಡ್ ಆ ಒಂದು ಬಾಡಿ ಶೇಪ್ ಅದು ಆ ರೀತಿ ಕಾಣಿಸ್ತಾ ಇದೆ. ಆ ಒಂದು ಜಾಕೆಟ್ ಹಾಕೊಳ್ಳೋದಿರ್ಬೋದು ಎಲ್ಲ ಕೂಡ ಈ 3 ಸಿನಿಮಾದ ಲುಕ್ ನ ಸಿಮಿಲರ್ ಆಗಿ ಈ ಲುಕ್ ನ ಕ್ರಿಯೇಟ್ ಮಾಡಿದೆ ಅಥವಾ ಮಾಡಲಾಗಿದೆ ಅನ್ನುವ ರೀತಿಯಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ. ಫುಲ್ಲು ವೈಲೆಂಟ್ ಕ್ರಿಯೇಟ್ ಮಾಡುವ ರೀತಿಯಲ್ಲಿ, ರಕ್ತ ಫುಲ್ ಮೈ ತುಂಬಾ ಚೆಲ್ಕೊಂಡಿರುವ ರೀತಿಯಲ್ಲಿ ಈ ಲುಕ್ ಕಾಣಿಸ್ಕೊಳ್ತಾ ಇರುವಂತದ್ದು. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಜೊತೆಗೆ ಯಶು ಇನ್ನೊಂದು ಪಾತ್ರವು ಅಥವಾ ಇನ್ನೊಂದು ಲುಕ್ ನಲ್ಲಿ ಕಾಣಿಸ್ಕೊಂಡ ರೀತಿಯಲ್ಲಿ ಈ ಏನಂತಾರೆ, ಈ ಲುಕ್ ಒಂದ್ ರೀತಿಯಲ್ಲಿ ಕ್ಯೂರಿಯಾಸಿಟಿಯನ್ನ ಜನರಿಗೆ ಕ್ರಿಯೇಟ್ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಏನ್ ಪಾತ್ರ ಇದು, ಏನ್ ಲುಕ್ ಇದು? ಎಷ್ಟು ರಾಯ ಅವರ ಮಗನ ಪಾತ್ರ ಮಾಡ್ತಾ ಇದ್ದಾರಾ? ರಾಯ ಅವರ ಮಗ ಇರ್ಬೋದಾ ಅಥವಾ ತಮ್ಮ ಇರ್ಬೋದಾ ಅಥವಾ ಲಾಂಗ್ ಹೇರ್ ಲುಕ್ ಏನು, ಲಾಂಗ್ ಹೇರ್ ಲುಕ್ ಅವರ ಮಗ ಇರ್ಬೋದಾ? ನಾನು ಆಗ್ಲೇ ಹೇಳಿದಾಗೆ ಒಂದು ಲಾಂಗ್ ಹೇರ್ ಅಂಡ್ ಲಾಂಗ್ ಬಿಯರ್ಡ್, ಇನ್ನೊಂದು ರಾಯ ಪಾತ್ರ ಸ್ಮಾರ್ಟ್ ಹೇರ್ ಸ್ಟೈಲ್, ಲಾಂಗ್ ಬಿಯರ್ಡ್ ಅಂಡ್ ಅದೇ ಫುಲ್ ಕಂಪ್ಲೀಟ್ ಏನಂತಾರೆ ವೈಲೆಂಟ್ ಲುಕ್. ಸೇಮ್ ವೈಲೆಂಟ್ ಲುಕ್, ಅದೇ ರಕ್ತ ಸಿಕ್ತ ಏನು ಹೊಡೆದಾಟ, ಅದೇ ಮೈ ತುಂಬಾ ಬ್ಲಡ್ ಚೆಲ್ಕೊಂಡು ಕಾಣಿಸ್ಕೊಂಡಂತಹ ಈ ಪಾತ್ರವು ಯಶ್ ಅವರದ್ದೇ, ಯಶ್ ಅವರೇ ಮಾಡಿರುವಂತಹ ಪಾತ್ರ. ಹಾಗಾದ್ರೆ ತ್ರಿಬಲ್ ಆಕ್ಟ್ ಮಾಡ್ತಿದಾರಾ? ಈ ರಾಯನ ಪಾತ್ರದಲ್ಲಿ ಯಶ್ ಕಾಣಿಸ್ಕೊಳ್ತಾ ಇರುವಂತದ್ದು. ಜೊತೆಗೆ ಯಶ್ ಅವರು ಲಾಂಗ್ ಹೇರ್, ಲಾಂಗ್ ಬಿಯರ್ಡ್, ನಾನು ಆಗ್ಲೇ ಎಕ್ಸ್ಪ್ಲೈನ್ ಏನ್ 3 ಪಾತ್ರಗಳನ್ನ ಮಾಡ್ತಾ ಬಂದೆ, ಇದಕ್ಕೆ 3 ಪಾತ್ರಗಳಿಗೆ ಸಾಕ್ಷಿ ಅನ್ನುವ ರೀತಿಯಲ್ಲಿ ಪಿಕ್ಚರ್ಸ್ ನ ನಾವು ಆಡ್ ಮಾಡಿ ನಿಮಗೆ ತೋರಿಸ್ತಾ ಇರುವಂತದ್ದು. ನಿಮ್ಗೂ ಕನ್ಫ್ಯೂಷನ್ಸ್ ಇರಬಾರ್ದು. ನೀವು ಟೀಸರ್ ನೋಡಿದಾಗ ಮೇ ಬಿ ನಿಮ್ಗೆ ಆ 3 ಪಾತ್ರಗಳು ಕಾಣಿಸ್ಕೊಳ್ಳದೆ ಇರ್ಬೋದು. ಹಾಗಾಗಿ ಇದು ರಾಯ ಲುಕ್ ಅಂಡ್ ಇದು ಲಾಂಗ್ ಹೇರ್ ಅಂಡ್ ಲಾಂಗ್ ಬಿಯರ್ಡ್ ಮಾಸ್ ಲುಕ್ ಅಂಡ್ ಇದು ಸಂತೂ ಸ್ಟ್ರೈಟ್ ಫಾರ್ವರ್ಡ್, ಲಕ್ಕಿ ಅಂಡ್ ಗೂಗ್ಲಿ ಮೂವಿಗಳ ಸಿಂಬಲಿಸ್ಟಿಕ್ ಆಗಿ ಈ ಪಾತ್ರವನ್ನ ಅಥವಾ ಆ ವೈಬ್ ನ ಕ್ರಿಯೇಟ್ ಮಾಡುವ ರೀತಿಯಲ್ಲಿ ಈ ಪಾತ್ರವನ್ನ ಕ್ರಿಯೇಟ್ ಮಾಡಿದ ರೀತಿಯಲ್ಲಿ ಈ ಸಲ ಯುದ್ಧನೇ ಬೇರೆ ಅನ್ನೋ ಒಂದು ಡೈಲಾಗ್ ಗಮನ ಸೆಳೆದಿದೆ ಟಾಕ್ಸಿಕ್ ಸೀಸನ್ ಅಲ್ಲಿ. ಅದರಲ್ಲೂ ಹಠ ಬಿಡೋ ಮಾತೇ ಇಲ್ಲ ಎಂಬುದನ್ನ ಎಷ್ಟು ಸ್ಪಷ್ಟವಾಗಿ ಈ ಡೈಲಾಗ್ ಜೊತೆಗೆ ಹೇಳಿದ್ದಾರೆ. ಹಾಗಾದ್ರೆ ಇದು ದುರಂಧರ್ 2 ಚಿತ್ರಕ್ಕೆ ಕೊಟ್ಟ ಕೌಂಟರಾ ಅಥವಾ ಇದು ದುರಂಧರ್ 2 ಚಿತ್ರಕ್ಕೆ ಹಾಕ್ತಾ ಇರುವಂತಹ ಚಾಲೆಂಜಾ ಅಥವಾ ಅದನ್ನು ಮೀರಿ ನಾವು ಗೆಲ್ತೀವಿ ಅಥವಾ ನಾವು ಅದನ್ನ ಮೀರಿ ನಾವು ಒಂದು ಸಕ್ಸಸ್ ನ ಕಾಣ್ತೀವಿ ಅನ್ನುವ ರೀತಿಯಲ್ಲಿ ಈ ಮಾತನ್ನ ಅಥವಾ ಈ ಡೈಲಾಗ್ ನ ಕ್ರಿಯೇಟ್ ಮಾಡಲಾಗಿದ್ಯಾ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. 19ನೇ ತಾರೀಕು ಈ ಸಿನಿಮಾವನ್ನ ರಿಲೀಸ್ ಮಾಡ್ಲಾಗ್ತಾ ಇದೆ.
ಮಾರ್ಚ್ 19 ಎಲ್ಲರೂ ಕ್ಯೂರಿಯಾಸಿಟಿ ಕಾಯ್ತಾ ಇದ್ದಾರೆ. ಯಾವಾಗಪ್ಪ, ಅದ್ರಲ್ಲೂ ಇವತ್ತು ಟಾಕ್ಸಿಕ್ ಸಿನಿಮಾದ ಟೀಸರ್ ನೋಡಿದ್ಮೇಲಂತೂ ಯಾವಾಗ ಬರುತ್ತೆ ಈ ಮೂವಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ. 19ನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ. ಕನ್ನಡದವರಾಗಿ ಹೆಮ್ಮೆ ಪಡ್ಲೇಬೇಕಾದ ವಿಚಾರ ಅಂದ್ರೆ ಎಲ್ಲಾ ಸಿನಿಮಾಗಳು ಟೀಸರ್ ಗಳನ್ನ ಬಿಡುವಾಗ ಭಾಷೆಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತವೆ. ಈ ಭಾಷೆ ಮೆನ್ಷನ್ ಆದಾಗ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದಂದ್ರೆ ಆಲ್ಮೋಸ್ಟ್ ತುಂಬಾ ಸಿನಿಮಾಗಳಲ್ಲಿ ಇಂಗ್ಲಿಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಮೊದಲನೇ ಸ್ಥಾನದಲ್ಲಿ ಇರುತ್ತೆ. ತದನಂತರ ಆ ಮೂವಿ ಯಾವ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇರುತ್ತೆ ಆ ಭಾಷೆ ಇರುತ್ತೆ. ಯಾಕೆ ಅಂತಂದ್ರೆ ಹಿಂದಿ ಇಂಗ್ಲಿಷು ಅತಿ ಹೆಚ್ಚು ಜನರಿಗೆ ಇದು ರೀಚ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಫಸ್ಟ್ ಆ ರೀತಿಯಾಗಿ ಕ್ರಿಯೇಟ್ ಮಾಡಿರ್ತಾರೆ. ಆದ್ರೆ ಕನ್ನಡ, ನಮ್ಮ ಕನ್ನಡ ಭಾಷೆಗೆ ಮೊದಲ ಸ್ಥಾನವನ್ನ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಭಾಷೆಯನ್ನ ಮೊದಲು ಬರೆದು ತದನಂತರ ಬೇರೆ ಭಾಷೆಗಳನ್ನ ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಅಂತ ಹೇಳಿ ಬರೆಯಲಾಗಿದೆ. ಅದರಲ್ಲೂ ವಿಶೇಷ ಅಂದ್ರೆ ಇಂಗ್ಲಿಷನ್ನ ಕೊನೆಯ ಸ್ಥಾನದಲ್ಲಿ ಕೂರಿಸಲಾಗಿದೆ. ಭಾಷೆಯ ವಿಚಾರದಲ್ಲಿ ಇಲ್ಲಿ ಕನ್ನಡ ಫಸ್ಟ್ ಕೊಟ್ಟು ತದನಂತರ ಇಂಗ್ಲಿಷ್ ಅನ್ನ ಲಾಸ್ಟ್ಗೆ ಇಡ್ಲಾಗಿದೆ. ನಮ್ಮ ಮಣ್ಣಿನ ಮಗ, ಹಾಗಾಗಿ ಆ ಭಾಷೆಗೆ ಆ ಇಂಪಾರ್ಟೆನ್ಸ್ ಕೊಟ್ಟಿರುವಂಥದ್ದು, ಏನು ಹುಟ್ಟಿ ಬೆಳೆದಂತಹ ನಾಡು, ಆಡದಂತಹ ಭಾಷೆಯನ್ನ ಮರೆಯದೆ ಮಾತೃ ಭಾಷೆಗೆ ಮೊದಲ ಸ್ಥಾನವನ್ನ ಕೊಟ್ಟಿರುವಂಥದ್ದು. ಸೊ ಎಲ್ರೂ ಜೊತೆ ಆಗೋಣ, ಎಲ್ರೂ ಜೊತೆಗೆ ಸೇರಿ ಮೂವಿ ಸಪೋರ್ಟ್ ಮಾಡೋಣ, ಮೂವಿಯ ಸಕ್ಸಸ್ ನೋಡೋಣ, ಮೂವಿಯ ಸ್ಟೈಲ್ ಹೇಗಿದೆ, ಆ ಮಾಸ್ ಟಾಕ್ಸಿಕ್ ಎಂಟ್ರಿ ಹೇಗಿದೆ, ಅಂಡ್ ಏನಂತಾರೆ ವೈಲೆಂಟ್ ಕ್ರಿಯೇಟ್ ಮಾಡಿದಂತಹ ಮೂವಿಯನ್ನ ಯಾವ ರೀತಿಯಾಗಿ ರಚಿಸಿರ್ಬೋದು ಅನ್ನೋದನ್ನ ನಾವು ಕೂಡ ಕಾದು ನೋಡ್ಬೇಕು. ಇದಿಷ್ಟು ಈ ಹೊತ್ತಿನ ಟಾಕ್ಸಿಕ್ ಸ್ಪೆಷಲ್. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.